ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರಕ್ಕೆ ಈಗ ಜ್ಞಾನೋದಯ ಆದಂಗೆ ಕಾಣ್ತಿದೆ, ಯಾಕಂದ್ರೆ ಸಚಿವರನ್ನು ಕಳಿಸ್ತಿದ್ದಾರೆ. ಬಹಳ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿತ್ತು. ಪಾಪ ಕಬ್ಬು ಬೆಳೆಗಾರರು ಇಂಥ ಉರಿ ಬಿಸಿಲಿನಲ್ಲೂ ಸಹ ತಮ್ಮ ಹಕ್ಕು ಒತ್ತಾಯವನ್ನು ಮಾಡ್ತಾ 6 ದಿನಗಳಿಂದ ನಿನ್ನೆ ದಿನ 7ನೇ ದಿನ ಹೋರಾಟ ನಡೆಸ್ತಾ ಇದ್ದರೂ ಸಹ ರಾಜ್ಯ ಸರ್ಕಾರ ಚರ್ಚೆಗೂ ಕೂಡ ಮುಂದೆ ಬರದೇ ಇರುವಂಥದ್ದು ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ನಾವು ಕೂಡ ನಿನ್ನೆ ದಿನ ಬಂದಂಥ ಉದ್ದೇಶನೇ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಚರ್ಚೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಬೆಂಬಲವನ್ನು ನೀಡಿದ್ದೇವೆ. ರೈತರ ಕಬ್ಬು ಬೆಳೆಗಾರರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ. ಬರಲಿ, ಇವತ್ತು ಸಚಿವರು ಬಂದು ಏನವ್ರು ಭರವಸೆ ಕೊಡ್ತಾರೆ ಕೊಡಲಿ, ನೋಡೋಣ ಏನೇನಾಗುತ್ತೆ ಅಂತೇಳಿ. ಇಷ್ಟು ದಿನ ಆದಷ್ಟು ಗಟ್ಟಿಯಾಗಿರಲಿಲ್ಲ ಹೋರಾಟ. ನೀವು ಬಂದ ಕೂಡಲೇ ಒಂದು ಸ್ವಲ್ಪ ವೇಟೇಜ್ ಬಂತು, ಅಂದರೆ ರೈತರಿಗೂ ಒಂಥರ ಧೈರ್ಯ ಬಂತು. ನಮ್ಮನ್ನು BJP ಅವರು ಕೇಳುವರು, ಕಾಂಗ್ರೆಸ್ ಅವರು ಕೇಳುವರು ಅನ್ನೋ ಲೆಕ್ಕಕ್ಕಿತ್ತು. ನೀವು ಬಂದು ಅವ್ರ ಜೊತೆ ನಿಲ್ಲೋ ಜೊತೆಗೆ ರಾತ್ರಿ ಅವ್ರ ಜೊತೆನೇ ಸ್ಟೇ ಮಾಡಿದ್ರಿ, ಅವ್ರ ಜೊತೆ ಮಲಗಿದ್ರಿ. ಇಂಥ ಸಿಕ್ಕಾಪಟ್ಟೆ ಚಳಿ ಇದೆ ಈ ಭಾಗದಲ್ಲಿ. ನಾಡಿಗೆ ತುತ್ತು ಅನ್ನವನ್ನು ಕೊಡುವಂಥ ರೈತ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲ ನೀಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ನಾನು 2ನೇ ದಿನ 3ನೇ ದಿನನೇ ಬರ್ಬೋದಾಗಿತ್ತು, ಇಲ್ಲ ಅಂತಲ್ಲ. ಆದರೆ ಮತ್ತು ನಾವು ಬಂದಿದ್ದಕ್ಕೆ ರಾಜಕೀಯ ಬೆರೆಸ್ತೇವೆ, ರಾಜಕೀಯ ಬಣ್ಣ ಕೊಡುವಂಥ ಪ್ರಯತ್ನ ಕೂಡ ಆಗ್ತದೆ. ಆದರೆ ಹಾಗಾಗಿ ನಾವು ದೂರ ಉಳ್ಕೊಂಡಿದ್ವಿ. ಅದಾದರೆ ಯಾವಾಗ ರಾಜ್ಯ ಸರ್ಕಾರ ಮಾತುಕತೆಗೂ ಮುಂದೆ ಬರಲಿಲ್ಲ ಅಂತ ಹೇಳಿದರೆ ಈ ಧೋರಣೆ ಖಂಡಿತ ಸರಿಯಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೂಡ ನಿನ್ನೆ ಬಂದು ಅಹೋರಾತ್ರಿಯಲ್ಲೂ ಕೂಡ ಭಾಗವಹಿಸಿ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಇವತ್ತು ಜನ್ಮದಿನ ಇದ್ದರೂ ಕೂಡ ಜನ್ಮದಿನ ಆಚರಣೆ ಮಾಡೋ ಪ್ರಶ್ನೆನೇ ಇಲ್ಲ. ರೈತರ ಜೊತೆಲಿರೋಕ್ಕಂಥ ಒಂದು ಪುಣ್ಯದ ಕೆಲಸಕ್ಕೆ ನಾವೇನು ಕೈ ಹಾಕಿದ್ದೇವೆ, ಹಾಗೆ ಈ ಹುಟ್ಟುಹಬ್ಬ ಮತ್ತೊಂದು ಯಾವುದು ಕೂಡ ಆಚರಣೆ ಮಾಡಿದ್ದೇನೆ, ರೈತರ ಜೊತೆಲಿ ನಾವಿದ್ದೇವೆ.